ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಲವಳ್ಳಿ ಇಲ್ಲಿ ಭಾಷಾ ವಿಷಯದ ಸಮಾಲೋಚನಾ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ಸಮಾಲೋಚನಾ ಸಭೆಗೆ ಆಗಮಿಸಿರುವ ಎಲ್ಲರನ್ನೂ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಮತಿ ಭಾರತಿ ಭಟ್ ಇವರು ಅತ್ಯಂತ ಆತ್ಮೀಯವಾಗಿ ಸರ್ವರನ್ನು ಸ್ವಾಗತಿಸಿದರು. ಈ ಒಂದು ಸಮಾಲೋಚನಾ ಸಭೆಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವಂತಹ ಸರ್ವರನ್ನೂ ಸಹ ಸ್ವಾಗತಿಸಲಾಯಿತು. ಇದೇ ವೇಳೆಗೆ ಸರಿಯಾಗಿ ಪ್ರಾಸ್ತಾವಿಕವಾಗಿ ಶ್ರೀ ಎಸ್ ಎಂ ಭಟ್ ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಕರ್ವಾ ಇವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ BRP ಆದಂತಹ ಶ್ರೀ VG ನಾಯ್ಕ್ ಸರ್ ಅವರು ಸಹ ಆಗಮಿಸಿ ತಮ್ಮ ಪ್ರಾಸ್ತಾವಿಕ ಮಾತನ್ನು ಆಡಿದರು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವಂತಹ ಶ್ರೀಮತಿ ಸುಧಾ ಭಂಡಾರಿ ಹಾಗೂ ಈ ಶಾಲೆಯ ಅತಿಥಿ ಶಿಕ್ಷಕರು ಸಮಾಲೋಚನಾ ಸಭೆಯನ್ನು ನಡೆಸಿಕೊಡಲು ಕಾತುರದಿಂದ ಕುಳಿತಿದ್ದರು. ಒಟ್ಟಾರೆಯಾಗಿ ಇವತ್ತಿನ ಸಮಾಲೋಚನಾ ಸಭೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಲವಳ್ಳಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಅದ್ಧೂರಿಯಾಗಿ ಪ್ರಾರಂಭವಾಯಿತು. ಮುಂದಿನ ಅವಧಿಯನ್ನು ಶ್ರೀ VG ನಾಯ್ಕ್ ಸರ್ ಅವರು ತೆಗೆದುಕೊಳ್ಳುತ್ತಿದ್ದಾರೆ. ಒಂದರಿಂದ 5 ಸಣ್ಣ ಮಕ್ಕಳು, ಆಮೇಲೆ 1ರಿಂದ 10ರವರೆಗೆ ದೊಡ್ಡ ಮಕ್ಕಳು. ಗೊತ್ತಾಯ್ತಾ? 10ನೇ ಅಧ್ಯಾಯನೇ ಇರ್ಬೇಕಲ್ಲಿ, ಅರ್ಥ ಆಯ್ತಲ್ಲ? ಆಮೇಲೆ ಹಾಡುವವರು ಹಾಡುವ ಮೊದಲು ಕವಿ ಹೆಸರು ಹೇಳ್ಕೊಂಡು ಆಮೇಲೆ ಆ ದೇಶಭಕ್ತಿ ಗೀತೆಯನ್ನ ಹೇಳ್ಬೇಕಾಗ್ತದೆ. ಪ್ರಯೋಗ ಕೂಡ ಬೇರೆ ಬೇರೆ ಹೀಗೆ ಬೇರೆ ಬೇರೆ ವ್ಯಕ್ತಿಗಳ ಮಾತುಗಳನ್ನ ಭಾಷಣ ಧ್ವನಿಸುವಳಿಗಳನ್ನು ಹಿರಿಯ ಸಾಹಿತಿಗಳು, ಕವಿಗಳು ಅವ್ಯವಚನ ಮಾಡುವಂಥದ್ದು, ಭಾಷಣ ಮಾಡುವಂಥದ್ದು, ಈ ಒಂದು ಸಭೆ ಈಗ ಅಸೆಂಬ್ಲಿ ಹೇಳಿದಾಗೆ ಒಂದೇ ಶಾಲೆಯಲ್ಲಿ ನಡೆದ್ರು ಕಷ್ಟ, ಯಾಕಂದ್ರೆ ಶೂನ್ಯ ಬಜೆಟ್ ಎಲ್ಲವನ್ನ ನೋಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಬೇರೆ ಬೇರೆ ಶಾಲೆಯಲ್ಲಿ ನಾವು ನಡೆಸಬೇಕಾದಂತ ಅನಿವಾರ್ಯ. ಹಾಗೆ ಇಂದಿನ ಈ ಒಂದು ಸಭೆಗೆ ಆನಂತರ ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಹೆಚ್ಚು ಮಾತನಾಡೋಣ. ಈ ಸಭೆಯ ಒಂದು ಸದುಪಯೋಗವನ್ನು ನಾವೆಲ್ಲ ಪಡೆದುಕೊಳ್ಳೋಣ ಅಂತ ಹೇಳ್ತಾ ಕೃಷ್ಣಾಂಶಗಳ ಚರ್ಚೆ ಪಟ್ಟಿಯನ್ನ ತರಬೇಕು. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ಬೋದು ಅಥವಾ ಕೋಆರ್ಡಿನೇಟರ್ ಇರ್ಬೋದು, ಅವರೆಲ್ಲರ ಆಶಯ ಶಿಕ್ಷಕರು ಈ ಒಂದು ಸಮಾಲೋಚನಾ ಸಭೆ ಭಾಷಾ ಶಿಕ್ಷಕರಾಗಿ ನಾವು ಕೆಲವೊಂದು ಚರ್ಚೆ ಮಾಡ್ತೇನೆ, ನೀವು ಅದರಲ್ಲಿ ಭಾಗವಹಿಸಿ. ಮೇಡಮ್ ಇಂಗ್ಲಿಷ್ ಮತ್ತು ಕನ್ನಡನೂ ತಯಾರು ಮಾಡಿದ್ದಾರೆ. ಅವರು ಆನಂತರ ನಿಮಗೆ ಇದಕ್ಕೂ ಹೆಚ್ಚಿನ ವಿಚಾರಗಳನ್ನು ನಾವು ತಿಳಿಸ್ಕೊಡ್ತಾರೆ. ಈಗ ಭಾಷಾ ಕಲಿಕೆ ಅಂದ್ರೆ ಏನರ್ಥ ಆಗ್ತದೆ? ಭಾಷಾ ಕಲಿಕೆ ಅಂದ್ರೆ ಏನು? A great man and all the 7 letters stands for a great woman. Great woman. What is that word? I think somebody has known. If you know the answer, just keep quiet. We will give 2 minutes to think for some time. Word of 7 letters in English. The first 2 letters stands for a man. The first 3 letters stands for a woman. The first 4 letters stands for a great man, and all the 7 letters stands for a great woman. What is that word? ಪದ್ಯವನ್ನು ಕಲಿಸುವಾಗ ಅವನು ಹಾಡುಗಾರ ಆಗ್ತಾನೆ,
ಒಂದು ಪಾಠವನ್ನು ಕಲಿಸುವ ಕೆಲವೊಂದು ನಾಟಕಗಾರ ಆಗ್ತಾನೆ. ಹೀಗೆ ಒಂದೊಂದು ಟೈಮಲ್ಲಿ ಒಂದೊಂದು ಪಾತ್ರವನ್ನ ನಿರ್ವಹಿಸ್ತಾ ಹೋಗ್ತಾನೆ. ಈ ಒಂದು ರೀತಿಯಲ್ಲಿ ಆ ಒಂದು 2005ರ ಪ್ರೊಫೆಸರ್ ಯಶ್ಪಾಲ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೆದಂತಹ ಈ ಒಂದು ಕಾರ್ಯಕ್ರಮ, ಅದರಲ್ಲಿ ಶಿಕ್ಷಕರಾದವರು ಯಾವ ರೀತಿ ನಾವು ತರಗತಿಯಲ್ಲಿ ನಮ್ಮ ಕಾರ್ಯವನ್ನ ಮಾಡಬೇಕು ಅಂತ ತಿಳಿಸಿದ್ದಾರೆ. ಅಂದ್ರೆ ಒಬ್ಬ ಫೆಸಿಲಿಟೇಟರ್ ಅಂದ್ರೆ ಒಬ್ಬ ಮಾರ್ಗದರ್ಶಕರ ತರ ಶಿಕ್ಷಕರಾದವರು ತರಗತಿಯಲ್ಲಿ ಕೆಲಸವನ್ನು ನಿರ್ವಹಿಸಬೇಕು ಅಂತ ಹೇಳುದಂದ್ರೆ, ದೊಡ್ಡ ತರಗತಿಗಳಿಗೆ ಯಾವ್ದಾದ್ರು ಒಂದು 30-40 ಜನ ವಿದ್ಯಾರ್ಥಿಗಳಿರುವಂತಹ ಒಂದು ತರಗತಿಗಳಿಗೆ ಈ ಒಂದು ಪ್ರೊಜೆಕ್ಟರ್ ಅನ್ನು ತಗೊಂಡು ಹೋಗಿ ಇಟ್ರೆ, ಪ್ರೊಜೆಕ್ಟರ್ ಅನ್ನು ಬಳಸ್ಕೊಂಡು ನಾವು ಪಾಠ ಮಾಡಲಿಕ್ಕೆ ಸಂಪೂರ್ಣವಾಗಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ. ಯಾವ ರೀತಿ ಅಂದ್ರೆ ತರಗತಿಯನ್ನು ನಾವು ಕಂಟ್ರೋಲ್ ಅಲ್ಲಿ ಇರೋದು ಕೂಡ ಶಿಕ್ಷಕರ ಒಂದು. ಸಮಾಲೋಚನಾ ಸಭೆಗೆ ಆಗಮಿಸಿರುವಂತಹ ಅತಿಥಿ ಶಿಕ್ಷಕರು ಸಹ ಅನೇಕ TLMಗಳನ್ನು ತೆಗೆದುಕೊಂಡು ಬಂದು ಮಕ್ಕಳಿಗೆ ಯಾವ ರೀತಿಯಾಗಿ ಇದರಿಂದ ಮಾರ್ಗದರ್ಶನ ಮಾಡಬಹುದು ಹೇಳುವಂತಹ ಅನೇಕ ವಿಚಾರಗಳನ್ನು ಬಂದಿರುವಂತಹ ಎಲ್ಲರೊಂದಿಗೆ ಹಂಚಿಕೊಂಡರು. ಒಟ್ಟಾರೆಯಾಗಿ ಇವತ್ತಿನ ಭಾಷಾ ವಿಷಯದ ಸಮಾಲೋಚನಾ ಸಭೆಯು ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡು ಎಲ್ಲರಿಗೂ ಪ್ರಯೋಜನ